ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ ನಾನು ಈಗ ಜಸ್ಟ್ ಯಾರಾದ್ರೂ ನನಗೊಂದು ಕಮೆಂಟ್ ಮಾಡಿ, ಅಕ್ಕ ನೀವು ರಕ್ಷಿತಾ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ತೀರಾ ಅಕ್ಕ ಅಂತ ಕೇಳಿದ್ರೆ, ಎಸ್ ನಾನು ಫಾಲೋ ಮಾಡ್ತೀನಿ, ರಕ್ಷಿತಾ ಐಡಿನ ನಾನು ಫಾಲೋ ಮಾಡ್ತೀನಿ ಅಂದೆ. ಅಕ್ಕ ಹೋಗಿ ನೋಡಿ, ರಕ್ಷಿತಾ ಅವರು ಗಿಲ್ಲಿ ಮತ್ತು ರಕ್ಷಿತಾ ಅವರು ಕ್ವಾಟ್ಲೆ ಕಿಚನ್ ಅಲ್ಲಿ ಕುಕ್ ಮಾಡ್ತಿರೋದು ಫೋಟೋ ಹಾಕಿದ್ದಾರೆ ಅಕ್ಕ, ಏಪ್ರೋನ್ ಹಾಕೊಂಡು. ಇದು ನೋಡಿ ಅಕ್ಕ, ನಿಮಗೆ ಏನ್ ಅನ್ನಿಸ್ತು ಹೇಳಿ ಅಕ್ಕ. ಅದ್ರ ಕೆಳಗಡೆ ತುಂಬಾ ಬ್ಯಾಡ್ ಕಮೆಂಟ್ ಆಗ್ತಾ ಇದಾರೆ ಫೇಕ್ ಅಕೌಂಟ್ ಇಂದ ಅಂದ್ರು. ನಾನು ಇಮಿಡಿಯೇಟ್ ಆಗಿ ಹೋಗಿ ನೋಡ್ದೆ. ಸರಿಯಾ? ಫೋಟೋ ಯಾವುದು ಅಂದ್ರೆ ಇದು ಫೋಟೋ ನಿಮಗೆ ಕಾಣಿಸ್ತಾ ಇದೆಯಾ? ಇದೇ ಫೋಟೋ. ಸರಿಯಾ? ಇಲ್ಲಿ ನಾನು ಕೇಳ್ತಿರೋದಿಷ್ಟೇ, ಫೋಟೋ ಹಾಕಿದ್ರೆ ಏನಾಯ್ತು? ಏನಾಯ್ತು ಫೋಟೋ ಹಾಕಿದ್ರೆ? ಗಿಲ್ಲಿ ಜೊತೆ ರಕ್ಷಿತಾ ಫೋಟೋ ಹಾಕಿದ್ರೆ ಏನಾಯ್ತು? ಏನು ಮಹಾ ಅಪರಾಧನ? ಮಾಡಬಾರದು ತಪ್ಪ? ರಕ್ಷಿತಾ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಒಂದು ಫ್ರೆಂಡ್ಶಿಪ್ ಇತ್ತು ತಾನೆ, ಅವರಿಗೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರು ತಾನೆ. ಒಂದು ಫೋಟೋ ಹಾಕೋದ್ರಿಂದ ಏನಪ್ಪ? ಅದು ಬಲವಂತದಿಂದ ರಕ್ಷಿತಾ ಗಿಲ್ಲಿನ ಕರ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಂತೆ. ನಾನು ಕಮೆಂಟ್ ಈಗ ಬರ್ತೀನಿ, ಕಮೆಂಟ್ ಸೆಕ್ಷನ್ ಬರ್ತೀನಿ ನಾನು. ಅದು ಬಲವಂತದಿಂದ ರಕ್ಷಿತಾ ಗಿಲ್ಲಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಳಂತೆ. ಅಲ್ಲ ಗುರು, ಓಕೆ, ಅಭಿಮಾನಿ ಆಗಿ ಗಿಲ್ಲಿ ಕಾವ್ಯ ಇಬ್ರು ಚೆನ್ನಾಗಿರ್ಬೇಕು ಅಂತಿದೆ ನಿಮಗೆ, ನೀವು ಅವರಿಬ್ರು ಸೂಪರ್ ಜೋಡಿ, ನೀವು ಓಕೆ ಫೈನ್, ಎಲ್ಲ ಸರಿ, ನಾನು ಇದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಗಿಲ್ಲಿ ಬೇರೆ ಯಾರ ಜೊತೆಯೂ ಫೋಟೋ ತೆಗೆಸ್ಕೋಬಾರ್ದು, ಗಿಲ್ಲಿ ಯಾರ ಜೊತೆನೂ ಆಯ್ತಾ ಇರಬಾರ್ದು ಅನ್ನೋದಿದೆಯಲ್ಲ, ಇದು ಸ್ವಾರ್ಥ, ಸೆಲ್ಫಿಶ್. ನಾನು ಎಲ್ಲಾ ಫ್ಯಾನ್ಸಿಗೂ ಹೇಳ್ತಾ ಇರೋದು ಆಯ್ತಾ. ನೀವು ಆಯ್ತಾ ಯಾರನ್ನ ನೀವು ಈ ತರ ಎಲ್ಲ ನೀವು ಮಾಡ್ತೀರಾ ಆಯ್ತಾ, ಈ ತರ ಎಲ್ಲ ನೆಗೆಟಿವ್ ಮಾಡ್ತಿರಲ್ಲ, ಅದು ತುಂಬಾ ತಪ್ಪು. ಅತಿ ಆದ್ರೆ ಅಮೃತನೂ ವಿಷ, ಅತಿ ಆದ್ರೆ ಅಮೃತನೂ ವಿಷ. ಯಾಕೆ ಅಂತಂದ್ರೆ ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ಜಸ್ಟ್ ಎ ಫ್ರೆಂಡ್ಶಿಪ್, ಅದಕ್ಕೂ ಬೇರೆ ಏನು ಇಲ್ಲ. ಅದೇ ರೀತಿ ರಕ್ಷಿತಾ ಮತ್ತು ಗಿಲ್ಲಿ ಅವರ ಫ್ರೆಂಡ್ಶಿಪ್ ಕೂಡ ಜಸ್ಟ್ ಎ ಫ್ರೆಂಡ್ಶಿಪ್. ಗಿಲ್ಲಿ ಈಗ ಪಳಾರ್ ಮೂವಿ ಮಾಡ್ತಿದ್ದಾರೆ, ಅವರ ಹೀರೋಯಿನ್ ಜೊತೆ ಆಯ್ತಾ, ಅವರು ಜಸ್ಟ್ ಎ ಫ್ರೆಂಡ್ಶಿಪ್ ನೇ ಮೇಂಟೈನ್ ಮಾಡೋದು. ಗಿಲ್ಲಿ ಎಲ್ಲಾರ ಜೊತೆನೂ ಫ್ರೆಂಡ್ಶಿಪ್ ಅಷ್ಟೇ ಮೇಂಟೈನ್ ಮಾಡೋದು. ಇಲ್ಲಿ ಕಾವ್ಯ ಹೆಚ್ಚು ರಕ್ಷಿತಾ ಕಮ್ಮಿ ಹಂಗೇನಿಲ್ಲ. ಏನು ಅಲ್ಲಪ್ಪ, ಏನು ಗಿಲ್ಲಿ ಆಯ್ತಾ ಕಾವ್ಯ ಜೊತೆ ಏನಾದ್ರು ಅವರ ಇನ್ಸ್ಟಾಗ್ರಾಮ್ ಐಡಿಲಿ ಏನ್ ಫೋಟೋ ಹಾಕ್ತಾ ಇದಾರ? ಇಲ್ಲ. ಅವ್ರ ಪಾಡಿ ಪಾಪ ಗಿಲ್ಲಿ ಅವ್ರ ಪಾಡಿಗೆ ಅವ್ರು ಮೂವಿ ಮಾಡ್ಕೊಂಡಿದ್ದಾರೆ, ಕಾವ್ಯ ಪಾಡಿ ಕಾವ್ಯ ಮೂವಿ ಮಾಡ್ತಾ ಇದ್ದಾಳೆ, ರಕ್ಷಿತಾ ಪಾಡಿಗೆ ರಕ್ಷಿತಾ ಶೋ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಕಡ್ಡಿ ಅಳ್ಳಾಡ್ಸೋದು? ಹಂಗಾದ್ರೆ ರಕ್ಷಿತಾ ಗಿಲ್ಲಿ ಫ್ರೆಂಡ್ಶಿಪ್ ನೇ ಮೇಂಟೈನ್ ಮಾಡಬಾರ್ದು. ಗಿಲ್ಲಿ ಕಾವ್ಯ ಆಯ್ತಾ ಅವ್ರಿಬ್ರು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಬೇಕು, ಮದುವೆ ಆಗ್ಬೇಕು, ಮಕ್ಳಾಗ್ಬೇಕು. ಅದು ಈ ಜನ್ಮದಲ್ಲಿ ನಡೆಯಲ್ಲ, ಅದು ಈ ಜನ್ಮದಲ್ಲಿ ನಡೆಯಲ್ಲ. ಯಾಕೆಂದ್ರೆ ನಮಗೆ ಸತ್ಯ ಗೊತ್ತಿದೆ. ಯಾಕೆ ಅಂದ್ರೆ ನಮ್ಗೆ ಸತ್ಯ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆ ಸತ್ಯಗಳನ್ನ ಹೇಳ್ಬಾರದು ಆಯ್ತಾ. ಸತ್ಯಗಳನ್ನ ಹೇಳಿ ನಾವೇ ಟ್ರೋಲ್ ಆಗಕ್ಕೆ ನಮ್ಗೇನ್ ತಲೆಕೆಟ್ಟಿದ್ಯಾ? ಸೋಷಿಯಲ್ ಮೀಡಿಯಾ ಅಂದ್ರೆ ಹಂಗೆ, ಕೆಲವೊಂದು ಸತ್ಯಗಳನ್ನ ಹೇಳಬಾರ್ದು, ಹೇಳಿದ್ರೆ ನಾವೇ ಟ್ರೋಲ್ ಆಗ್ತೀವಿ, ಹೇಳಿದ್ರೆ ಕೊನೆಗೆ ನೀವೇ ಗಿಲ್ಲಿ ಕಾವ್ಯನ್ ಟ್ರೋಲ್ ಮಾಡ್ತೀರ. ಅರ್ಥ ಮಾಡ್ಕೊಳ್ಳಿ. ನಾನು ಈಗ್ಲೂ ಹೇಳ್ತಾ ಇದ್ದೀನಲ್ಲ, ಗಿಲ್ಲಿ ಕಾವ್ಯ ಏನಾದ್ರು ಆಯ್ತಾ ಲವ್ ಮಾಡಿದ್ರೆ ಮದುವೆ ಆದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಿಡಿಯೋನೇ ಪೋಸ್ಟ್ ಮಾಡಲ್ಲ ಆಯ್ತಾ, ಅಲ್ಲ ಅವತ್ತಿಗೆ ಬಂದ್ ಮಾಡ್ಬಿಡ್ತೀನಿ. ಸತ್ಯ ಇದೆ, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಕೂರಕ್ಕಾಗಲ್ಲ. ಇದು ಸೋಷಿಯಲ್ ಮೀಡಿಯಾ. ಸತ್ಯ ಹೇಳಿ ನಮ್ಮನ್ನೇ ನಾವು ಟ್ರೋಲ್ ಮಾಡ್ಕೊಳಕ್ಕೆ ನಮ್ಗೆ ತಲೆಕೆಟ್ಟಿದ್ಯಾ? ಕೆಲವು ವಿಷಯಗಳು ಹಂಗೆ, ಬಿಗ್ ಬಾಸ್ ವಿಷಯಗಳು ಅಷ್ಟೇ, ಎಲ್ಲವೂ ಸತ್ಯ ಅಲ್ಲ. ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ ಬಿಗ್ ಬಾಸ್ಗೂ ಕೂಡ, ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೇನೆ ಅವ್ರ ಹತ್ರ ಒಂದೊಂದು ಆಯ್ತಾ 100 ಪುಟಕ್ಕೆ ಸೈನ್ ಹಾಕ್ಸಿ ಕಳ್ಸ್ಕೊಳೋದು, ಅವ್ರನ್ನ ಬಿಗ್ ಬಾಸ್ಗೆ ಕಳ್ಸೋದು. ಎಲ್ಲೂ ಕೂಡ ಬಿಗ್ ಬಾಸ್ ಮನೆ ನಡೆದಿದ್ದನ್ನ ಬಾಯ್ ಬಿಡಬಾರ್ದು ಅಂತ. ಏನ್ ಗೊತ್ತಿದೆ ನಿಮಗೆ ಬಿಗ್ ಬಾಸ್ ಬಗ್ಗೆ? ಮಾಡಿ ಕಮೆಂಟ್ ಮಾಡಿ, ತಪ್ಪಲ್ಲ. ಓಕೆ, ಒಂದು ಫೋಟೋ ಹಾಕಿದ್ರಿಂದ ಏನಾಯ್ತು? ಗಿಲ್ಲಿ ಜೊತೆ ರಕ್ಷಿತಾ ಫೋಟೋ ಹಾಕಿದ್ರಿಂದ ಏನಾಯ್ತು? ಪ್ರಪಂಚ ಪ್ರಳಯ ಆಯ್ತಾ? ನೀನು ಮುಗಿತಾ ಎಲ್ಲ? ಸ್ವಲ್ಪ ನಾಲೆಡ್ಜಬಲ್ ಆಗಿ ಥಿಂಕ್ ಮಾಡಿ. ಫೈನ್ ಅಪ್ಪ, ನೀವ್ ಹೇಳ್ದಂಗೆ ಏನಾದ್ರು ಆಯ್ತಾ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಬಿಡಿಸಲಾರದ ಅನುಬಂಧ, ಬಿಡಿಸಲಾರದ ಪ್ರೀತಿ ಇನ್ನೇನೋ ಇದ್ರೆ ನೀವು ಈ ತರ ಹಾರಾಡೋದು ಎಗರಾಡೋದು ಅದೆಲ್ಲ ಸರಿ. ಅಲ್ಲಿ ಏನು ಇಲ್ಲ.
ವೆರಿ ಸೂನ್ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದಲ್ಲ, ವೆರಿ ಸೂನ್ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ತೀನಿ, ಆಯ್ತಾ? ವೆರಿ ಸೂನ್ ನಿಮಗೆ ಗೊತ್ತಾಗುತ್ತೆ. ಅವಾಗ ಅವಾಗ ಅದನ್ನ ಏನ್ ಮಾತಾಡ್ತೀರಾ ನಾನು ನೋಡಕ್ ಕಾಯ್ತಾ ಇದೀನಿ. ಕಳೆದ ಸೀಸನ್ ಅಲ್ಲೂ ಹಿಂಗೆ ನಾವ್ ಹೇಳ್ದಾಗ ಹಾರಾಡಿದ್ರು, ನನ್ನನ್ನೇ ಟ್ರೋಲ್ ಮಾಡಿದ್ರು. ನಾನು ಸತ್ಯ ಹೇಳಿದ್ದೆ, ನಾನು ಇಲ್ಲಪ್ಪ ಲವ್ ಇಲ್ಲ, ಎಂಥದ್ದು ಇಲ್ಲ, ಅವ್ರ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ, ಅವ್ರ ಲೈಫ್ ಅವರಿಗೆ, ಇವ್ರ ಲೈಫ್ ಇವರಿಗೆ ಅಂತ. ಯಾರು ನಂಬ್ಲಿಲ್ಲ. ಕೊನೆ ದಿನ ಕಳೆದಂತೆ ಎಲ್ಲದೂ ಅದ್ರ ಪಾಡಿಗೆ ದೂರ ಆಗ್ತಾ ಹೋಯ್ತು, ಎಲ್ಲದೂ ಅವ್ರವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋದ್ರು. ಅವಾಗ ಎಲ್ಲ ಸುಮ್ಮನಾದ್ರು. ಇದು ಹಂಗೆ ಫೇಮ್ ಇದೆ, ಫೇಮ್ ಅನ್ನ ಅವ್ರು ಯುಟಿಲೈಸ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಮೂವಿಗಳು ಮಾಡ್ತಾ ಇದ್ದಾರೆ. ಅದು ಗಿಲ್ಲಿ ಆಗ್ಲಿ ಕಾವ್ಯ ಆಗ್ಲಿ, ಬಿಟ್ಬಿಡಿ ಅದ್ರ ಪಾಡಿಗೆ. ಏನ್ ಗೊತ್ತಾ ಹೆಂಗ್ ಮಾಡ್ತಿದ್ದೀರಾ ನೀವು ಅಂತಂದ್ರೆ, ರಕ್ಷಿತಾ ನಿನ್ ಲೈಫ್ ಅಲ್ಲಿ ಗಿಲ್ಲಿ ಮುಖನೂ ನೋಡಬಾರ್ದು. ಒಂದಿಗೆ ಇದೇ ನಿಮಗೆ ಆಫ್ ಆಗುತ್ತೆ ನೋಡಿ, ಇದೇ ಒಂದಿನ ನಿಮಗೆ ಗಿಲ್ಲಿ ಮತ್ತು ರಕ್ಷಿತಾ ಯಾವ್ದೋ ಒಂದು ಶೋನೋ ಯಾವ್ದೋ ಒಂದು ಮೂವಿನ ಮಾಡೋ ರೀತಿ ನೀವೇ ಮಾಡ್ತೀರ ನೋಡಿ. ಖಂಡಿತವಾಗ್ಲು ರಕ್ಷಿತಾ ಮತ್ತು ಗಿಲ್ಲಿ ಯಾವ್ದಾದ್ರು ಒಂದು ಸಿನಿಮಾನ ಒಟ್ಟಿಗೆ ಮಾಡ್ತಾರೆ, ನೋಡಿಬೇಕು ನೀವು, ಬರ್ದಿಟ್ ಕಳಿಬೇಕಲ್ಲ. ಯಾಕೆಂದ್ರೆ ರಕ್ಷಿತಾ ಒಂಥರ TRP ಕ್ವೀನು, ಮತ್ತೆ ರಕ್ಷಿತಾ ಅಕಸ್ಮಾತ್ ಗಿಲ್ಲಿ ಒಟ್ಟಿಗೆ ಮಾಡಿದ್ರೆ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಹಾಗಾಗಿ ಯಾವ್ದೋ ಒಂದು ಶೋನೋ ಯಾವ್ದೋ ಒಂದು ಸಿನಿಮಾನೋ ಗಿಲ್ಲಿ ಮತ್ತು ರಕ್ಷಿತಾ ಒಟ್ಟಿಗೆ ಮಾಡ್ತಾರೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಯ್ತಾ ಕೂಗಾಡ್ತಿರೋದ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಏನ್ ಗುರು ಈ ತರ ಮನಸ್ತತ್ವನ? ಒಂದು ಜಸ್ಟ್ ಫೋಟೋ, ಈ ಒಂದು ಫೋಟೋ ಕೆಳಗಡೆ ಆಯ್ತಾ ಏನು ಅಣ್ಣ ತಂಗಿ ಅಂತೆ, ಅಣ್ಣ ತಂಗಿ ಯಾವಾಗ್ಲೂ ಚೆನ್ನಾಗಿರ್ಲಿ. ಅಲ್ಲ ಗುರು, ಅಣ್ಣ ತಂಗಿ ಅಂದ್ರೆ ಏನ್? ನೀವೇನ್ ಅದ್ ಏನಂತ ತಿಳ್ಕೊಂಡಿದ್ದೀರಾ? ಅಣ್ಣ ತಂಗಿ ಅಂದ್ರೆ ಅದೊಂದು ಪವಿತ್ರವಾದ ಬಂಧ. ಅದನ್ನ ಆಯ್ತಾ, ಅದಕ್ಕೆ ಅವಮಾನ ಮಾಡಬೇಡಿ. ಅಣ್ಣ ತಂಗಿ ಬಂಧ ಒಂದು ಪವಿತ್ರ ಬಂಧನ, ಅದನ್ನ ನಿಮ್ಗೆ ಅವಮಾನ ಮಾಡಬೇಡಿ. ಅವರ ರಿಲೇಶನ್ಶಿಪ್ ಏನು ಅನ್ನೋದು ಅದು ಅವ್ರಿಗೆ ಗೊತ್ತು. ಎಂತದು ಇರಿಟೇಟಿಂಗ್ ಸಾಂಗು ರಿಮೂವ್ ಮಾಡು, ಅಣ್ಣ ತಂಗಿ ಸಾಂಗ್ ಹಾಕಂತೆ. ಅವರೊಂದು ನಮ್ಮ ರಕ್ಷಿತ್ ಅವ್ರೊಂದು ಸಾಂಗ್ ಹಾಕಿದ್ದಾರೆ. ಅಂದ್ರೆ ನಾನೇ ನನ್ನಲ್ಲಿ ನೀನೆ ಅನ್ನೋದು ಅದೊಂದು ಇಬ್ಬರಿಗೂ ಸಿಮಿಲರ್ ಆಗುವಂತ ಒಂದು ಸಾಂಗ್ ಹಾಕಿದ್ದಾರೆ. ರಿಮೂವ್ ಮಾಡ್ಬೇಕಂತೆ ಗುರು. ಅವಳ ಐಡಿಲ್ ಅವಳು ಹಾಕಿದ್ದಾಳೆ, ಅದ್ಯಾಕೆ ರಿಮೂವ್ ಮಾಡ್ತಾಳೆ? ನೀನ್ ರಿಮೂವ್ ಮಾಡು ಅಂತ ಕೇಳಕ್ ನೀನ್ ಯಾರು? ಎಲ್ಲ ಅಣ್ಣ ತಂಗಿ. ಇಲ್ಲಿ ಯಾರೋ ಹೇಳಿದ್ದಾರೆ, ಬಿಗ್ ಬಾಸ್ ಗೆದ್ದ ಮೇಲೆ ಒಂದು ವಿಶ್ ಪೋಸ್ಟ್ ಕೂಡ ಬರ್ಲಿಲ್ಲ ಗಿಲ್ಲಿಯ. ಪಳಾರ್ ಮೂವಿ ಪೋಸ್ಟ್ ಒಂದು ವಿಶ್ ಕಮೆಂಟ್ ಬರ್ಲಿಲ್ಲ. ಇವಾಗ ನಾನೇ ನೀನಂತೆ ಯಾಕೋ ಅಪ್ಪಿ ತಪ್ಪಿ ಸಿಕ್ಕಿದ್ದು ಗಿಲ್ಲಿ, ಇಲ್ಲ ಅಂದಿದ್ರೆ ಸಿಗ್ತಾನೆ ಇರ್ಲಿಲ್ಲ ಅಂದು ಪೋಸ್ಟ್ ಮಾಡಿ ತೆಗೆಸ್ಕೊಂಡಿದ್ದಾಳೆ ಅಂತೆ ಫೋಟೋನ. ಅಲ್ಲ ಕಣಮ್ಮ, ಇದು ಯಾರು, ಇದು ಗೊತ್ತಿಲ್ಲ, ಇದು ಯಾರೋ ಹಾಕಿದ್ದಾರೆ. ಬಿಗ್ ಬಾಸ್ ವಿನ್ ಆದ್ಮೇಲೆ ನಮ್ಮ ಗಿಲ್ಲಿಗೆ ವಿಶ್ ಮಾಡಿಲ್ಲ ಅಂತ ನೀವ್ ಅನ್ಕೊಂತಾ ಇದ್ದೀರಾ? ರಕ್ಷಿತಾ ಖಂಡಿತವಾಗೂ ವಿಶ್ ಮಾಡಿರ್ತಾಳೆ. ಅವಳಿಗೆ ರಕ್ಷಿತನಿಗೆ ಅವಳ ಇನ್ಸ್ಟಾಗ್ರಾಮ್ ಐಡಿಲಿ ಗಿಲ್ಲಿ ಫೋಟೋ ಹಾಕೊಂಡು ಫಾಲೋವರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ಕೆಟ್ಟ ಉದ್ದೇಶ ರಕ್ಷಿತನಿಗಿಲ್ಲ. ಅವಳು ಅದನ್ನ ಎನ್ಕರೇಜು ಮಾಡಲ್ಲ. ಅವಳು ಸಿಂಗಲ್ ಆಗಿ ಬೆಳೆಯೋದು ರಕ್ಷಿತಾ, ಸಿಂಗಲ್ ಹ್ಯಾಂಡ್ ಅವಳು, ಆಯ್ತಾ? ಅವಳಿಗೆ ಅದಿಲ್ಲ. ಅವಳಿಗೆ ರಕ್ಷಿತಾ ಗಿಲ್ಲಿಗೆ ವಿಶ್ ಮಾಡಿದಾಳೆ. ಪಳಾರ್ ಸಿನಿಮಾದು ರಕ್ಷಿತಾ ಆಯ್ತಾ, ಅದಕ್ಕೂ ಕೂಡ ಗಿಲ್ಲಿಗೆ ಫೋನ್ ಮಾಡಿ ವಿಶ್ ಮಾಡಿದಾಳೆ. ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಅವ್ರ ಮೂವಿ ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ ಅಂತ ಕೂಡ ಹೇಳಿದಾಳೆ. ಆಮೇಲೆ ಎಂತದು ಬಲವಂತದಿಂದ ಫೋಟೋ ತೆಗೆಸ್ಕೊಂಡಿರೋದು ಅಂತಿರಲ್ಲ, ಗಿಲ್ಲಿ ಏನೇನ್ ಮಗುನ, ಬೆಡ್ ಚಿಪ್ಪ ಮಗುನ ಬಲವಂತದಿಂದ ಆಯ್ತಾ ಕಂಕ್ಲಲ್ಲಿ ಇಟ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ? ವಾಟ್ ನಾನ್ ಸೆನ್ಸ್ ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಒಬ್ಬ ಹೀರೋ ಗಿಲ್ಲಿನ ಬಲವಂತದಿಂದ ರಕ್ಷಿತಾ ಫೋಟೋ ತೆಗೆಸ್ಕೊಳಕ್ಕಾಗುತ್ತಾ? ಅದು ಏಪ್ರಾನ್ ಹಾಕೊಂಡು ಫೋಟೋ ತೆಗೆಸ್ಕೊಳಕ್ಕಾಗುತ್ತಾ? ಏಪ್ರಾನ್ ಹಾಕೊಂಡು ಬಲವಂತದಿಂದ ಫೋಟೋ ತೆಗೆಸ್ಕೊಳಕ್ಕಾಗುತ್ತಾ? ರಕ್ಷಿತಾ ಹೇಳಿದ್ದಕ್ಕೆ ಗಿಲ್ಲಿ ಇಷ್ಟಪಟ್ಟು ಏಪ್ರಾನ್ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾನೆ ಗಿಲ್ಲಿ ಅಂತಂದ್ರೆ ಯೋಚನೆ ಮಾಡಿ. ಅವರ ಫ್ರೆಂಡ್ಶಿಪ್ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಫ್ರೆಂಡ್ಶಿಪ್ ಇರಬಾರ್ದು ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಗಿಲ್ಲಿ ಜೊತೆ ರಕ್ಷಿತಾ ಫ್ರೆಂಡ್ಶಿಪ್ ಇರಬಾರ್ದು ಅಂತ ನೀವ್ ಹೆಂಗ್ ಹೇಳ್ತೀರಾ? ಅವನ್ ಸ್ವಂತ ನಿರ್ಧಾರ, ಅವ್ನ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು ಅನ್ನೋದು ಅವ್ನ್ ಸ್ವಂತ ನಿರ್ಧಾರ. ಇಲ್ಲಿ ನಾನು
ನಿಮಗೆ ಆಯ್ತಾ ಬೈತಿರೋದಲ್ಲ, ಓವರ್ ಆಗಿ ಮಾಡ್ತಿದ್ದೀರಾ. ಓವರ್ ಆಗಿ ಮಾಡಿದ್ರೆ ಅಮೃತನೂ ವಿಷಯ ಆಗುತ್ತೆ. ನೀವು ಜಸ್ಟ್ ಇದೊಂದು ಫೋಟೋನ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಜಸ್ಟ್ ಒನ್ 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 ಫೋಟೋ, ಇಲ್ಲಿ ರಕ್ಷಿತನ್ ಜೊತೆ ತೆಗೆಸ್ಕೊಂಡಿರೋ ಒಂದ್ ಫೋಟೋನ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೀವು ಯಾವ ಮಟ್ಟಕ್ಕಿದ್ದೀರಾ ಅನ್ನೋದು ಯೋಚನೆ ಮಾಡಿ. ಈಗ ರಕ್ಷಿತಾ ಮತ್ತು ಗಿಲ್ಲಿಗೂ ಕೂಡ ಅದೇ ತರ ಫ್ಯಾನ್ಸ್ ಇದ್ರು, ಅದೇ ತರ ಸಪೋರ್ಟ್ ಮಾಡೋರಿದ್ರು. ಅವರು ಆಯ್ತಾ ನೀವ್ ಇಷ್ಟ ದಿನ ಏನೆಲ್ಲ ಮಾಡಿದ್ದೀರಾ, ಅವ್ರು ಯಾವತ್ತಾದ್ರೂ ಆಯ್ತಾ ಈ ತರ ಈ ಲೆವೆಲ್ ರಿಯಾಕ್ಟ್ ಮಾಡಿದ್ದಾರೆ? ಅವ್ರು ಇಲ್ಲ, ಅವ್ರ ತಲೆನೂ ಕೆಡ್ಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಸುಮ್ಮಿದ್ದಾರೆ. ಬಟ್ ನಿಮಗೆ ರಕ್ಷಿತನ್ ಜೊತೆ ಗಿಲ್ಲಿ ಒಂದ್ ಫೋಟೋ ತೆಗೆಸ್ಕೊಂಡಿದ್ದು ಪ್ರಪಂಚನೇ ಪ್ರಳಯ ಆದಂಗ ಆಗೋಗ್ಬಿಟ್ಟಿದೆ. ಇನ್ನೆಲ್ಲಿ ಆಯ್ತಾ ರಕ್ಷಿತಾ ಗಿಲ್ಲಿ ಒಂದಾಗ್ಬಿಡ್ತಾರೋ, ಇನ್ನೆಲ್ಲ ಅವ್ರ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ಬಿಡುತ್ತೋ, ಅವ್ರೆಲ್ಲ ಲವ್ ಮಾಡ್ಬಿಡ್ತಾರೋ ಅನ್ನೋ ಭಯ ಕಾಡ್ತಿದೆ ನಿಮಗೆ. ಭಯ, ಇನ್ಸೆಕ್ಯೂರಿಟಿ ಅಂತಾರೆ ಅದಕ್ಕೆ, ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ. ಎಲ್ಲಿ ಗಿಲ್ಲಿ ರಕ್ಷಿತಾ ಫ್ರೆಂಡ್ಶಿಪ್ ಆಯ್ತಾ ಸೂಪರ್ ಆಗ್ಬಿಡುತ್ತೋ, ಅವ್ರಿಬ್ರು ಚೆನ್ನಾಗಾಗ್ಬಿಡ್ತಾರೋ ಅನ್ನೋ ಭಯ, ಇನ್ಸೆಕ್ಯೂರಿಟಿ. ಇನ್ಸೆಕ್ಯೂರಿಟಿ ಯಾವಾಗಿರುತ್ತೆ ಹೇಳಿ? ನೀವು ನಂಬುವ ವಿಷಯ ಸುಳ್ಳಾಗಿದ್ದಾಗ. ನೀವೇನು ಕಾವ್ಯ ಗಿಲ್ಲಿಯ ಫ್ರೆಂಡ್ಶಿಪ್ ಮೇಡ್ ಫಾರ್ ಈಚ್ ಅದರ್ ಅಂತ ನಂಬ್ತಿದಿರಲ್ವಾ, ಅದು ಆಯ್ತಾ ಸುಳ್ಳಾಗಿರುವುದಕ್ಕೆ, ಅದಕ್ಕೆ ಕರೆಕ್ಟ್ ಆದ ಒಂದು ಸತ್ಯ ಇಲ್ಲಿದ್ದಕ್ಕೆ, ಅದು ನಿಜ ಅಲ್ಲ ಅಂದಿದ್ದಕ್ಕೆ ನಿಮಗೆ ಆ ಇನ್ಸೆಕ್ಯೂರಿಟಿ ಕಾಡ್ತಾ ಇರೋದು. ಸರಿಯಾ? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಕಾವ್ಯ ಆಗ್ಲಿ, ಗಿಲ್ಲಿ ಆಗ್ಲಿ, ರಕ್ಷಿತಾ ಆಗ್ಲಿ, ಅವ್ರೆಲ್ಲಾ ಫ್ರೆಂಡ್ಸೇ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಬಂದಂತ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಎಲ್ಲಾರು ಫ್ರೆಂಡ್ಸ್. ನೀವು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಈ ತರ ಒಂದು ಭೂತಾಕಾರವಾಗಿ ಆಯ್ತಾ ಗಿಲ್ಲಿ ಕಾವ್ಯನೇ ಇರ್ಬೇಕು, ಗಿಲ್ಲಿ ಪಕ್ಕ ಕಾವ್ಯನೇ ಇರ್ಬೇಕು ಅನ್ನೋದಿದೆಯಲ್ಲ, ಇದು ಸ್ವಾರ್ಥ. ಈಗ ಪಳಾರ್ ಸಿನಿಮಾದಲ್ಲಿ ಬೇರೆ ಹೀರೋಯಿನ್ ಇದಾರೆ, ಅವ್ರ ಜೊತೆ ಗಿಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಆಯ್ತಾ, ಆಡ್ತಾರೆ ಆಯ್ತಾ, ಸಿನಿಮಾ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಅಲ್ಲೋಗ್ಬಿಟ್ಟು ಅಯ್ಯೋಯ್ಯೋ ಈ ಗಿಲ್ಲಿ ಜೊತೆ ಬೇರೆ ಹೀರೋಯಿನ್ ಇದ್ದಾಳೆ ಹಾಗಾಗಿ ಗಿಲ್ಲಿ ಸಿನಿಮಾ ಫ್ಲಾಪ್ ಆಗ್ಲಿ ಅಂತೀರಾ? ಇಲ್ಲ ತಾನೆ? ಅಯ್ಯೋ ಗಿಲ್ಲಿ ಜೊತೆ ಕಾವ್ಯ ಇರ್ಬೇಕಿತ್ತು ಅಂತೀರ? ಇಲ್ಲ. ಸಿನಿಮಾ ಯಾರೊಟ್ಟಿಗಾದ್ರೂ ಮಾಡಿ, ಫ್ರೆಂಡ್ಶಿಪ್ ಎಲ್ಲರೊಟ್ಟಿಗೂ ಚೆನ್ನಾಗಿರುತ್ತೆ, ಎಲ್ಲಾರ್ದು ಅಷ್ಟೇ. ಬಲವಂತದಿಂದ ಏನು ಗಿಲ್ಲಿ ಕರ್ಕೊಂಡು ರಕ್ಷಿತಾ ಫೋಟೋ ತೆಗೆಸ್ಕೊಂಡಿಲ್ಲ ಆಯ್ತಾ. ಎಲ್ಲದು ಕೂಡ ಆಯ್ತಾ ಏನಾಗಬೇಕು ಅದೇ ಆಗಿರೋದು. ಫ್ರೆಂಡ್ಶಿಪ್ ಕಾವ್ಯ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಕರೆಕ್ಟ್ ಆಗಿದೆ. ಅದು ಏಪ್ರೋನ್ ಹಾಕೊಂಡು ಬಲವಂತದಿಂದ ಫೋಟೋ ತೆಗೆಸ್ಕೊಳೋದು ಗಿಲ್ಲಿ ಚಿಕ್ಕ ಹುಡುಗನ. ಅದಲ್ದೇನೆ ಗಿಲ್ಲಿ ಅವ್ರ ಜೊತೆ ನಮ್ಮ ರಕ್ಷಿತಾ ಲಾಗ್ ಕೂಡ ಮಾಡಿದಾರಂತೆ, ಅದು ಗೊತ್ತಿಲ್ಲ ನನಗೆ, ಬರ್ಬೋದು ವೆರಿ ಸೂನು. ಅಂದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಲಾಗ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ, ಗಿಲ್ಲಿ ಕೂಡ ರಕ್ಷಿತಾ ಜೊತೆ ಮಾತಾಡಿದಾರೆ ಅಂತ ಗೊತ್ತಾಗ್ತಿದೆ. ನೋಡೋಣ ಮುಂದೆ ಏನು ಅನ್ನೋದು. ಒಟ್ಟಾರೆಯಾಗಿ ಗಿಲ್ಲಿ ಮತ್ತು ರಕ್ಷಿತನ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತದೆ. ನೀವು ಎಷ್ಟಾದ್ರೂ ನೆಗೆಟಿವ್ ಮಾಡಿ ಏನಾದ್ರೂ ಮಾಡಿ ಅದು ನಿಮ್ಮಿದು, ನಾನು ಇದ್ರ ಬಗ್ಗೆ ಏನು ಹೇಳಲ್ಲ. ಎಲ್ಲದನ್ನು ಅಕ್ಸೆಪ್ಟ್ ಮಾಡುವ ಗುಣವನ್ನು ಇಟ್ಕೊಳ್ಳಿ, ಸ್ವಾರ್ಥವಾಗಿ ಯೋಚನೆ ಮಾಡಬೇಡಿ ಅಂತೀನಿ. ಗಿಲ್ಲಿ ಮತ್ತು ರಕ್ಷಿತಾ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅನ್ನೋದು ಈ ಫೋಟೋದಿಂದ ಗೊತ್ತಾಗ್ತಿದೆ. ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.